ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒತ್ತು ಶಾವಿಗೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಒತ್ತು ಶಾವಿಗೆಯಲ್ಲಿ ಸ್ವೀಟ್ ರೆಸಿಪಿ ನನಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಕೋಳಿ ಸಾಂಬಾರಿಗೆ ಕೂಡ ಯೂಸ್ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಟ್ರೆಡಿಷ್ನಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಮಾಡೋದು ನೋಡೋಣ ಬನ್ನಿ. ನೀವು ಮಾಮೂಲಿ ರಾಗಿ ಮುದ್ದೆಗೆ ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ತೀರಾ, ಸ್ವಲ್ಪ ನೀರು ಮತ್ತು ಉಪ್ಪು, ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಅಷ್ಟನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಮುದ್ದೆ ರೀತಿಯಾಗಿ ಮಾಡ್ಕೊಳ್ಳೋದಷ್ಟೇ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ಹೊರಗಡೆಯಿಂದ ತರಿಸ್ಕೊಂಡಿದ್ದು. ನೀವು ಚಕ್ಲಿ ಒಳ್ಳಿದ್ರೂ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಶಾವಿಗೆ ರೆಡಿನೇ ಆಗೋಗ್ಬಿಡುತ್ತೆ. ದಿಢೀರಂತ ಮಾಡಬಹುದಾದಂಥ ಒಂದು ಸ್ವೀಟ್ ರೆಸಿಪಿ ಕೂಡ ಇದು. 2 ಬೌಲ್ಗೆ 10ರಿಂದ 15 ಶಾವಿಗೆ ಆಗಿಬಿಡುತ್ತೆ. ಇನ್ನು ಕಾಯಿ ರಸಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಜಾರ್ಗೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಪುಡಿ ಈ ಥರ ಮಾಡಿಬಿಟ್ಟು ಹಾಕ್ಕೊಳ್ಳಿ. 1-2 ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ನೀರು ಹಾಕಿ ಕಾಯಿ ರಸ ರೆಡಿ ಆಗಿಬಿಡುತ್ತೆ. ಇನ್ನು ಮೇಲೆ ಪೌಡರ್ಗೋಸ್ಕರ ಇದನ್ನು ಶೇಂಗಾ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಳ್ಳು ಪುಡಿ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಹುರ್ಕೊಂಡು ಬ್ರೌನಿಷ್ ಆಗೋವರೆಗೂ ಅದನ್ನು ಸಿಪ್ಪೆನ ತೆಗ್ದು ಪುಡಿ ಮಾಡ್ಕೊಂಡ್ಬಿಟ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಕಾಯಿ ರಸ ಹಾಕ್ಕೊಂಡು ಮೇಲೆ ಪೌಡರ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತೀರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೂ ಕೂಡ ಇಷ್ಟ ಆದರೆ ಟ್ರೈ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ.